ಒಬ್ಬ ಸಾಮಾನ್ಯ ಕುರಿ ಮೇಯಿಸುವ ಹುಡುಗ, ಒಂದು ಪದೇ ಪದೇ ಬೀಳುವ ಕನಸು ಮತ್ತು ಇಡೀ ಜಗತ್ತನ್ನೇ ಸುತ್ತಿಸಿದ ಒಂದು ಪ್ರಯಾಣ. ಈ ಪುಸ್ತಕ 6.5 ಕೋಟಿಗಿಂತ ಹೆಚ್ಚು ಪ್ರತಿಗಳು ಮಾರಾಟವಾಗಿದೆ, 80ಕ್ಕೂ ಹೆಚ್ಚು ಭಾಷೆಗಳಿಗೆ ಅನುವಾದವಾಗಿದೆ, ಕೋಟ್ಯಾಂತರ ಜನರ ಜೀವನವನ್ನೇ ಬದಲಿಸಿದೆ. ಇವತ್ತು ನಾವು ಪೌಲೋ ಕೊಯೆಲೊ ಬರೆದ ದಿ ಆಲ್ಕೆಮಿಸ್ಟ್ ಪುಸ್ತಕದ ಸಂಪೂರ್ಣ ಕಥೆ ಮತ್ತು ಅದರಿಂದ ಕಲಿಯುವ ಜೀವನ ಪಾಠಗಳನ್ನು ನೋಡೋಣ. ಕೊನೆಯವರೆಗೂ ನೋಡಿ, ಯಾಕಂದರೆ ಈ ಕಥೆ ಕೊನೆಯ ಟ್ವಿಸ್ಟ್ ನಿಮ್ಮನ್ನು ಆಶ್ಚರ್ಯಗೊಳಿಸುತ್ತೆ. ನಮಸ್ಕಾರ ಎಲ್ಲರಿಗೂ. ಈ ಚಾನಲ್ಗೆ ಹೊಸಬರಾಗಿದ್ದರೆ ಪ್ರತಿ ವಾರ ನಾವು ಒಂದೊಂದು ಪ್ರಸಿದ್ಧ ಪುಸ್ತಕದ ಸಾರಾಂಶ ಮತ್ತು ಅದರ ಜೀವನ ಪಾಠಗಳನ್ನು ಕನ್ನಡದಲ್ಲಿ ತರ್ತೀವಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಮುಂದಿನ ಪುಸ್ತಕ ಮಿಸ್ ಆಗಬಾರ್ದು. ಈಗ ಕತೆಗೆ ಹೋಗೋಣ. ಕಥೆಯ ನಾಯಕ ಸ್ಯಾಂಟಿಯಾಗೋ ಸ್ಪೇನ್ ದೇಶದ ಅಂಡಲೂಸಿಯಾ ಪ್ರಾಂತ್ಯದ ಒಬ್ಬ ಯುವ ಕುರಿಗಾಯಿ. ಅವನ ಬಳಿ ದೊಡ್ಡ ಆಸ್ತಿ ಏನೂ ಇಲ್ಲ, ಒಂದಿಷ್ಟು ಕುರಿಗಳು, ಒಂದು ಪುಸ್ತಕ ಮತ್ತು ಜಗತ್ತನ್ನೇ ಸುತ್ತಬೇಕು ಅನ್ನುವ ಆಸೆ. ಒಂದು ರಾತ್ರಿ ಅವನಿಗೆ ಒಂದು ಕನಸು ಬೀಳುತ್ತೆ. ಈಜಿಪ್ಟ್ನ ಪಿರಮಿಡ್ಗಳ ಬಳಿ ಒಂದು ದೊಡ್ಡ ನಿಧಿ ಬಚ್ಚಿಟ್ಟಿದೆ ಅಂತ. ಈ ಕನಸು ಒಂದೇ ಬಾರಿ ಬಂದಿದ್ದಲ್ಲ, ಪದೇ ಪದೇ ಬರುತ್ತೆ. ಅವನಿಗೆ ಗೊಂದಲ, ಇದು ಬರೀ ಕನಸ ಅಥವಾ ಇದರ ಹಿಂದೆ ಏನಾದರೂ ಅರ್ಥ ಇದೆಯಾ? ಇಲ್ಲಿಂದ ಶುರುವಾಗುತ್ತೆ ಅವನ ಜೀವನದ ಅತಿ ದೊಡ್ಡ ಪ್ರಶ್ನೆ. ನಾನು ನನ್ನ ಆರಾಮದ ಜೀವನ ಬಿಟ್ಟು ಈ ಕನಸನ್ನು ಬೆನ್ನೇರಿ ಹೋಗ್ಬೇಕಾ? ಈ ಗೊಂದಲದ ಮಧ್ಯೆ ಒಂದು ಸಂತೆಯಲ್ಲಿ ಸ್ಯಾಂಟಿಯಾಗೋಗೆ ಒಬ್ಬ ವಿಚಿತ್ರ ಮುದುಕ ಸಿಗುತ್ತಾನೆ. ತಾನು ಸೇಲಂ ದೇಶದ ರಾಜ ಮೆಲ್ಕ್ ಝೆಡಕ್ ಅಂತ ಹೇಳ್ಕೊಳ್ತಾನೆ. ಆ ಮುದುಕ ಅವನಿಗೆ ಒಂದು ಪದ ಕಲಿಸ್ತಾನೆ, ಪರ್ಸನಲ್ ಲೆಜೆಂಡ್, ವೈಯಕ್ತಿಕ ದಂತಕಥೆ. ಅಂದರೆ ನಿಮ್ಮ ಜೀವನದಲ್ಲಿ ನೀವು ನಿಜವಾಗಿ ಸಾಧಿಸಬೇಕಾದ ಗುರಿ. ಅವನು ಹೇಳ್ತಾನೆ, ನೀನು ಏನಾದರೂ ಪ್ರಾಮಾಣಿಕವಾಗಿ ಪೂರ್ಣ ಮನಸ್ಸಿನಿಂದ ಬಯಸಿದಾಗ ಅದನ್ನು ನಿನಗೆ ಸಿಗುವಂತೆ ಮಾಡಲು ಇಡೀ ವಿಶ್ವವೇ ಸಂಚು ಹೂಡುತ್ತೆ. ಆದರೆ ಒಂದು ಎಚ್ಚರಿಕೆಯನ್ನು ಕೊಡ್ತಾನೆ, ಜನ ಸಾಮಾನ್ಯವಾಗಿ ತಮ್ಮ ಪರ್ಸನಲ್ ಲೆಜೆಂಡ್ ಬೆನ್ನೇರೋಕ್ಕೆ ಹೆದರ್ತಾರೆ, ಯಾಕಂದರೆ ಅದಕ್ಕೆ ಆರಾಮದ ಜೀವನ ಬಿಡಬೇಕಾಗುತ್ತೆ, ಅಪರಿಚಿತ ದಾರಿಗೆ ಹೆಜ್ಜೆ ಇಡಬೇಕಾಗುತ್ತೆ. ಸ್ಯಾಂಟಿಯಾಗೋ ಮೊದಲು ಹಿಂಜರಿತಾನೆ, ಆದರೆ ಕೊನೆಗೆ ತನ್ನ ಕುರಿಗಳನ್ನೆಲ್ಲ ಮಾರಿ ಈಜಿಪ್ಟ್ ಕಡೆಗೆ ಪ್ರಯಾಣ ಶುರು ಮಾಡ್ತಾನೆ. ಇಲ್ಲೊಂದು ಪ್ರಶ್ನೆ ನಿಮ್ಮನ್ನು ಕೇಳ್ತೀನಿ, ನಿಮ್ಮ ಪರ್ಸನಲ್ ಲೆಜೆಂಡ್ ಏನು? ಕಮೆಂಟ್ನಲ್ಲಿ ಬರೀರಿ. ಕತೆ ಮುಂದುವರೆಸೋಣ. ಸ್ಯಾಂಟಿಯಾಗೋ ಹಡಗಿನಲ್ಲಿ ಆಫ್ರಿಕಾದ ಟ್ಯಾಂಜಿಯರ್ ನಗರ ತಲುಪ್ತಾನೆ. ಆದರೆ ಮೊದಲ ದಿನವೇ ಅವನ ಬಳಿ ಇದ್ದ ಎಲ್ಲ ಹಣನೂ ಒಬ್ಬ ವಂಚಕ ಕದ್ದು ಬಿಡುತ್ತಾನೆ. ಒಂದು ಅಪರಿಚಿತ ದೇಶದಲ್ಲಿ ಭಾಷೆ ಗೊತ್ತಿಲ್ಲ, ಹಣ ಇಲ್ಲ, ಯಾರೂ ಗೊತ್ತಿಲ್ಲ. ಇಲ್ಲಿಂದ ಅವನ ನಿಜವಾದ ಪರೀಕ್ಷೆ ಶುರುವಾಗುತ್ತೆ. ಬದುಕಲು ಒಂದು ಸ್ಫಟಿಕ ಮಾರುವ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರ್ತಾನೆ. ಅಂಗಡಿ ಮಾಲೀಕ ಒಬ್ಬ ವಯಸ್ಸಾದ ಭಯಪಡಿಸುವ ಮನುಷ್ಯ. ಅವನಿಗೂ ಒಂದು ಕನಸಿತ್ತು, ಮೆಕ್ಕಾಗೆ ಹೋಗಬೇಕು ಅಂತ, ಆದರೆ ಎಂದೂ ಅದನ್ನು ಬೆನ್ನಟ್ಟಲಿಲ್ಲ. ಸ್ಯಾಂಟಿಯಾಗೋ ಅಲ್ಲಿ ಪ್ರಾಮಾಣಿಕವಾಗಿ ದುಡಿಯುತ್ತಾನೆ, ಹೊಸ ಐಡಿಯಾಗಳಿಂದ ವ್ಯಾಪಾರ ಬೆಳೆಸ್ತಾನೆ ಮತ್ತು 1 ವರ್ಷದಲ್ಲಿ ಕುರಿಗಳನ್ನು ಕೊಳ್ಳುವಷ್ಟು ಹಣ ಸಂಪಾದಿಸ್ತಾನೆ. ಆದರೆ ಇಲ್ಲಿ ಅವನಿಗೆ ಒಂದು ಆಯ್ಕೆ ಸಿಗುತ್ತೆ, ಸುರಕ್ಷಿತ ಜೀವನಕ್ಕೆ ಹಿಂತಿರುಗೋದಾ ಅಥವಾ ಇನ್ನೂ ಮುಂದೆ ಪಿರಮಿಡ್ಗಳ ಕಡೆಗೆ ಹೋಗೋದಾ? ಇಲ್ಲಿ ಪುಸ್ತಕ ಒಂದು ಮುಖ್ಯ ಪಾಠ ಕಲಿಸುತ್ತೆ. ಸೋಲುಗಳು ನಿಮ್ಮನ್ನು ನಿಲ್ಲಿಸಬಾರದು, ಅವು ನಿಮ್ಮನ್ನು ಬಲಶಾಲಿ ಮಾಡಬೇಕು. ಸ್ಯಾಂಟಿಯಾಗೋ ತನ್ನ ಹಣದಲ್ಲಿ ಒಂಟೆ ಕೊಂಡುಕೊಂಡು ಈಜಿಪ್ಟ್ ಕಡೆಗೆ ಹೋಗುವ ಒಂದು ದೊಡ್ಡ ಕಾರ್ವಾನ್ ವ್ಯಾಪಾರಿಗಳ ಗುಂಪು ಜೊತೆ ಸೇರ್ಕೊಳ್ತಾನೆ. ಈ ಕಾರ್ವಾನಲ್ಲಿ ಅವನಿಗೆ ಒಬ್ಬ ಇಂಗ್ಲಿಷ್ ಮ್ಯಾನ್ ಸಿಗುತ್ತಾನೆ. ಅವನು ಒಂದು ಪುಸ್ತಕದ ರಾಶಿ ಹೊತ್ಕೊಂಡು ಒಬ್ಬ ನಿಜವಾದ ಆಲ್ಕೆಮಿಸ್ಟ್, ರಸವಿದ್ಯಾ ಪಂಡಿತ ನನ್ನು ಹುಡುಕ್ತಾ ಇರ್ತಾನೆ. ಈ ಇಂಗ್ಲಿಷ್ ಮ್ಯಾನಿಂದ ಸ್ಯಾಂಟಿಯಾಗೋಗೆ ಮೊದಲ ಬಾರಿ ಆಲ್ಕೆಮಿ ಬಗ್ಗೆ ಗೊತ್ತಾಗುತ್ತೆ. ಸೀಸವನ್ನು ಚಿನ್ನ ಮಾಡುವ ವಿದ್ಯೆ ಮತ್ತು ಫಿಲಾಸಫರ್ಸ್ ಸ್ಟೋನ್ ಅನ್ನುವ ರಹಸ್ಯ ಕಲ್ಲಿನ ಬಗ್ಗೆ. ಮರುಭೂಮಿ ದಾಟುತ್ತಾ ಸ್ಯಾಂಟಿಯಾಗೋ ಒಂದು ವಿಷಯ ಗಮನಿಸ್ತಾನೆ, ಪ್ರಕೃತಿ ಯಾವಾಗಲೂ ಸೂಚನೆಗಳನ್ನು ಕೊಡುತ್ತೆ.
ಪಕ್ಷಿಗಳ ಹಾರಾಟ, ಗಾಳಿಯ ದಿಕ್ಕು ಎಲ್ಲದರಲ್ಲೂ ಒಂದು ಸಂದೇಶ ಇರುತ್ತೆ. ಗಮನಿಸೋಕೆ ಗೊತ್ತಿರಬೇಕು ಅಷ್ಟೇ. ದಾರಿಯಲ್ಲಿ ಬುಡಕಟ್ಟುಗಳ ನಡುವೆ ಯುದ್ಧ ಶುರುವಾದಾಗ ಕಾರ್ವಾನ್ ಒಂದು ಒಯಾಸಿಸ್ನಲ್ಲಿ ನಿಲ್ಲಬೇಕಾಗುತ್ತೆ. ಒಯಾಸಿಸ್ ಮರುಭೂಮಿಯ ನೀರಿನ ತಾಣ. ಇಲ್ಲೇ ಸ್ಯಾಂಟಿಯಾಗೋಗೆ ಫಾತಿಮಾ ಅನ್ನುವ ಹುಡುಗಿ ಸಿಗ್ತಾಳೆ. ಮೊದಲ ನೋಟದಲ್ಲೇ ಪ್ರೀತಿಯಾಗುತ್ತೆ. ಅವಳು ಮರುಭೂಮಿಯ ಹೆಣ್ಣು. ಅವಳಿಗೆ ಗೊತ್ತು ಮರುಭೂಮಿಯ ಪುರುಷರು ಪ್ರಯಾಣ ಬಿಟ್ಟು ಎಂದೂ ಒಂದೇ ಕಡೆ ನಿಲ್ಲಲ್ಲ ಅಂತ. ಹಾಗಾಗಿ ಅವಳು ಸ್ಯಾಂಟಿಯಾಗೋಗೆ ಹೇಳ್ತಾಳೆ, ನಿನ್ನ ಪರ್ಸನಲ್ ಲೆಜೆಂಡ್ ಬೆನ್ನಟ್ಟು, ನನಗಾಗಿ ನಿಲ್ಬೇಡ. ಇಲ್ಲಿ ಪುಸ್ತಕ ಇನ್ನೊಂದು ಸುಂದರ ಪಾಠ ಕಲಿಸುತ್ತೆ. ನಿಜವಾದ ಪ್ರೀತಿ ನಿಮ್ಮನ್ನ ನಿಮ್ಮ ಕನಸಿನಿಂದ ದೂರ ಮಾಡಲ್ಲ, ಬದಲಿಗೆ ಆ ಕನಸಿನ ಕಡೆಗೆ ಇನ್ನಷ್ಟು ಬಲ ಕೊಡುತ್ತೆ. ಆದರೆ ಸ್ಯಾಂಟಿಯಾಗೋಗೆ ಈಗ ಇನ್ನೂ ಕಷ್ಟದ ಆಯ್ಕೆ. ಫಾತಿಮಾಳ ಜೊತೆ ಒಯಿಸಿಸ್ನಲ್ಲಿ ಉಳಿಯೋದಾ ಅಥವಾ ನಿಧಿ ಹುಡುಕಿ ಮುಂದೆ ಹೋಗೋದಾ? ಇದೇ ಒಯಾಸಿಸ್ನಲ್ಲಿ ಸ್ಯಾಂಟಿಯಾಗೋಗೆ ನಿಜವಾದ ಆಲ್ಕೆಮಿಸ್ಟ್ ಸಿಗ್ತಾನೆ. ಕಪ್ಪು ಬಟ್ಟೆ ಧರಿಸಿ ಶಕ್ತಿಶಾಲಿ ಕಣ್ಣುಗಳ ಒಬ್ಬ ರಹಸ್ಯಮಯ ವ್ಯಕ್ತಿ. ಆಲ್ಕೆಮಿಸ್ಟ್ ಅವನಿಗೆ ಹೇಳ್ತಾನೆ, ನೀನು ನಿನ್ನ ನಿಧಿ ಹುಡ್ಕೋಕೆ ಇನ್ನೂ ಮುಂದೆ ಹೋಗ್ಬೇಕು, ನಾನೇ ನಿನಗೆ ದಾರಿ ತೋರಿಸ್ತೀನಿ. ಇಬ್ಬರೂ ಜೊತೆಗೆ ಮರುಭೂಮಿ ದಾಟುತ್ತಾ ಆಲ್ಕೆಮಿಸ್ಟ್ ಅವನಿಗೆ ಜೀವನದ ಆಳವಾದ ಪಾಠಗಳನ್ನು ಕಲಿಸ್ತಾನೆ. ಸೋಲ್ ಆಫ್ ದ ವರ್ಲ್ಡ್ ಅನ್ನುವ ಕಲ್ಪನೆ ಪರಿಚಯ ಆಗುತ್ತೆ. ಈ ಜಗತ್ತಿನ ಪ್ರತಿಯೊಂದು ಜೀವಿ, ಪ್ರತಿಯೊಂದು ವಸ್ತು ಒಂದೇ ಆತ್ಮದ ಭಾಗ. ಹಾಗಾಗಿ ನೀವು ನಿಮ್ಮ ಮನಸ್ಸಿನ ಭಾಷೆ ಕೇಳೋಕೆ ಕಲಿತರೆ ಇಡೀ ವಿಶ್ವದ ಜ್ಞಾನ ನಿಮಗೆ ಸಿಗುತ್ತೆ. ಒಂದು ದೃಶ್ಯದಲ್ಲಿ ಒಂದು ಬುಡಕಟ್ಟು ಸೈನಿಕರು ಸ್ಯಾಂಟಿಯಾಗೋನ ಸೆರೆ ಹಿಡಿಯುತ್ತಾರೆ. ಆಲ್ಕೆಮಿಸ್ಟ್ ಅವನಿಗೆ ಒಂದು ಸವಾಲು ಕೊಡ್ತಾನೆ. 3 ದಿನದೊಳಗೆ ನಿನ್ನನ್ನು ನೀನು ಗಾಳಿಯಾಗಿ ಪರಿವರ್ತಿಸಿಕೋ, ಇಲ್ಲಾಂದ್ರೆ ಸಾಯ್ತೀಯ. ಇದೇ ಕಥೆಯ ಅತ್ಯಂತ ರೋಚಕ ಕ್ಷಣ. ಸ್ಯಾಂಟಿಯಾಗೋ ಸೂರ್ಯ, ಗಾಳಿ, ಮರುಭೂಮಿ ಜೊತೆ ಮಾತಾಡ್ತಾನೆ. ಕೊನೆಗೆ ವಿಶ್ವದ ಶಕ್ತಿಯ ಸಹಾಯದಿಂದ ನಿಜವಾಗ್ಲೂ ಗಾಳಿಯಾಗಿ ಮಾರ್ಪಟ್ಟು ತಪ್ಪಿಸ್ಕೊಳ್ತಾನೆ. ಕೊನೆಗೆ ಸ್ಯಾಂಟಿಯಾಗೋ ಒಬ್ಬಂಟಿಯಾಗಿ ಈಜಿಪ್ಟ್ನ ಪಿರಮಿಡ್ಗಳ ಬಳಿ ತಲುಪ್ತಾನೆ. ಚಂದ್ರನ ಬೆಳಕಲ್ಲಿ ನಿಧಿ ಹುಡುಕುತ್ತಾ ಜಮೀನು ಅಗೆಯೋಕೆ ಶುರು ಮಾಡ್ತಾನೆ. ಆದ್ರಾಗ ಕೆಲವು ದರೋಡೆಕೋರರು ಬಂದು ಅವನನ್ನು ಥಳಿಸ್ತಾರೆ. ಅವನು ತನ್ನ ಕನಸಿನ ಬಗ್ಗೆ ಹೇಳಿದಾಗ ಅವರ ನಾಯಕ ನಗುತ್ತಾನೆ ಮತ್ತು ಹೇಳ್ತಾನೆ, ನನಗೂ ಒಂದ್ಸಲ ಕನಸು ಬಿತ್ತು, ಸ್ಪೇನ್ನ ಒಂದು ಹಳೆಯ ಚರ್ಚ್ ಬಳಿ ಇರೋ ಮರದ ಕೆಳಗೆ ನಿಧಿ ಇದೆ ಅಂತ. ಆದರೆ ನಾನು ಅಂತ ಮೂರ್ಖ ಅಲ್ಲ, ಬರೀ ಕನಸಿಗಾಗಿ ಪ್ರಯಾಣ ಮಾಡೋಕ್ಕಾಗುತ್ತಾ? ಇದನ್ನು ಕೇಳಿದ ಸ್ಯಾಂಟಿಯಾಗೋಗೆ ಆಘಾತ ಆಗತ್ತೆ. ಆ ಸ್ಥಳ ಬೇರೆ ಯಾವುದೂ ಅಲ್ಲ, ಅವನು ತನ್ನ ಪ್ರಯಾಣ ಆರಂಭಿಸಿದ ಅದೇ ಹಳೆಯ ಚರ್ಚ್. ಅಂದರೆ ಅವನ ನಿಜವಾದ ನಿಧಿ ಇದ್ದಿದ್ದು ಅವನ ಸ್ವಂತ ಊರಿನಲ್ಲೇ. ಅಷ್ಟು ದೂರ ಪ್ರಯಾಣ ಮಾಡಿದ ಮೇಲೆ ಮಾತ್ರ ಅವನಿಗೆ ಅದನ್ನು ನೋಡುವ ಕಣ್ಣು ಸಿಗುತ್ತೆ. ಸ್ಯಾಂಟಿಯಾಗೋ ಸ್ಪೇನ್ಗೆ ಹಿಂತಿರುಗಿ ಆ ಚರ್ಚ್ನ ಮರದ ಕೆಳಗೆ ಅಗೆದಾಗ ನಿಜವಾಗ್ಲೂ ಚಿನ್ನ, ಆಭರಣಗಳ ನಿಧಿ ಸಿಗುತ್ತೆ. ಈ ಕಥೆಯಿಂದ ಪೌಲೋ ಕೊಯೆಲ್ಹೋ ನಮಗೆ ಕಲಿಸುವ ಕೆಲವು ಪ್ರಮುಖ ಪಾಠಗಳು ಇಲ್ಲಿವೆ. ಮೊದಲನೆಯದು, ನಿಮ್ಮ ಪರ್ಸನಲ್ ಲೆಜೆಂಡ್ ಬೆನ್ನೇರೋಕೆ ಹೆದರಬೇಡಿ. ಆರಾಮದ ಜೀವನ ಸುರಕ್ಷಿತ ಅನಿಸಬಹುದು, ಆದರೆ ಅದು ನಿಜವಾದ ಸಾರ್ಥಕತೆ ಕೊಡಲ್ಲ. ಎರಡನೆಯದು, ಗುರಿಗಿಂತ ಪ್ರಯಾಣವೇ ಮುಖ್ಯ. ಸ್ಯಾಂಟಿಯಾಗೋಗೆ ನಿಜವಾದ ನಿಧಿ ಸಿಕ್ಕಿದ್ದು ಚಿನ್ನದಿಂದಲ್ಲ, ಪ್ರಯಾಣದಲ್ಲಿ ಕಲಿತ ಧೈರ್ಯ, ಪ್ರೀತಿ, ತಾಳ್ಮೆಯಿಂದ. ಮೂರನೆಯದು, ಸೋಲುಗಳು ಶಿಕ್ಷೆ ಅಲ್ಲ, ಅವು ಪಾಠಗಳು. ಹಣ ಕಳ್ತನ ಆದಾಗ, ಸೆರೆ ಸಿಕ್ಕಾಗ ಪ್ರತಿ ಬಾರಿನೂ ಸ್ಯಾಂಟಿಯಾಗೋ ಹೊಸ ಶಕ್ತಿ ಗಳಿಸ್ತಾನೆ. ನಾಲ್ಕನೆಯದು, ಪ್ರಕೃತಿ, ಪರಿಸರ ನಿಮಗೆ ಯಾವಾಗಲೂ ಸೂಚನೆ ಕೊಡ್ತಿರುತ್ತೆ, ಗಮನಿಸೋಕೆ ಕಲಿಯಿರಿ. ಮತ್ತು ಕೊನೆಯದಾಗಿ, ನಿಮ್ಮ ಕನಸನ್ನು ಪ್ರಾಮಾಣಿಕವಾಗಿ ಬೆನ್ನಟ್ಟಿದಾಗ ದಾರಿಯುದ್ದಕ್ಕೂ ಜೀವನ ನಿಮಗೆ ಸಹಾಯ ಮಾಡುತ್ತೆ. ಚಿಕ್ಕ ಚಿಕ್ಕ ಸೂಚನೆಗಳ ಮೂಲಕ, ಜನರ ಮೂಲಕ, ಸಂದರ್ಭಗಳ ಮೂಲಕ. ಹಾಗಾದ್ರೆ ನಿಮ್ಮ ಪರ್ಸನಲ್ ಅಜೆಂಡ್ ಏನು? ಇವತ್ತೇ ಅದರ ಕಡೆಗೆ ಮೊದಲ ಹೆಜ್ಜೆ ಇಡ್ತೀರಾ? ಕೆಳಗಿನ ಕಮೆಂಟ್ನಲ್ಲಿ ಬರೀರಿ. ನಿಮ್ಮ ಕನಸು ಏನು? ಅದರ ಕಡೆಗೆ ನೀವು ಏನು ಮಾಡ್ತಿದ್ದೀರಿ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಇನ್ನಷ್ಟು ಪುಸ್ತಕ ಸಾರಾಂಶಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತ ಪುಸ್ತಕದ ಜೊತೆ ಸಿಗ್ತೀನಿ. ಅಲ್ಲಿಯವರೆಗೆ ನಿಮ್ಮ ಕನಸಿನ ಬೆನ್ನೇರಿ. ವಂದನೆಗಳು.